ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಟೆಸ್ಟ್ ಸ್ಪೀಕ್ ಎಐನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಎಲ್ಲರಿಗೂ ತಮ್ಮದೇ ಆದ ಓನ್ ಎಐನ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಈಗ ಬುಜ್ಜಿ ಕಲ್ಕಿ ಮೂವಿ ಬಂದಾಗಿಂದ ನಾವು ಒಂದು ನಮ್ಮದೇ ಓನ್ ಆಗಿರೋ ಬುಜ್ಜಿನ ಕ್ರಿಯೇಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಮ್ಮದೇ ಆದ ಓನ್ ಎಐನ ನೀವು ಏನು ಟೈಪ್ ಮಾಡ್ತೀರೋ ಅದು ಸ್ಪೀಕ್ ಮಾಡಿಬಿಟ್ಟು ಹೇಳುತ್ತೆ ಅಂತ ಎಐನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ಎ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಲ್ಯಾಪ್ಟಾಪಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿರಬೇಕು. ಯಾಕಂದರೆ ನಾವು ಇಡೀ ಪ್ರೋಗ್ರಾಮಿಂದ ಪೈಥಾನಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಜಸ್ಟ್ ಕ್ರೋಮಿಗೆ ಹೋಗ್ಬಿಟ್ಟು ಪೈಥಾನ್ ಇನ್ಸ್ಟಾಲ್ ಅಂತ ಟೈಪ್ ಮಾಡಿಕೊಂಡು ಇಲ್ಲಿ ಬರೋ ಫಸ್ಟ್ ಲಿಂಕ್ನ ಪ್ರೆಸ್ ಮಾಡಿ. ಲಿಂಕ್ನ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಪೈಥಾನ್ 3.12.4 ವರ್ಷನ್ ಅಂತ ಇದೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ಜಸ್ಟ್ ನಿಮ್ಮ ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ಕೊಳ್ಳಿ. CMD ಅಂತ ಟೈಪ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ನೀವು ಜಸ್ಟ್ py ಇಲ್ಲ ಪೈಥಾನ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಮ ಪೈಥಾನ್ 3.12.4 ವರ್ಷನ್ ಅಂತ ತೋರಿಸ್ತದೆ. ಈ ಥರ ತೋರಿಸಿದ್ರೆ ನಿಮ್ಮ ಪೈಥಾನ್ ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಪೈಥಾನ್ ಇನ್ಸ್ಟಾಲ್ ಮಾಡಿದ ತಕ್ಷಣ VS ಕೋಡ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದರೆ VS ಕೋಡಲ್ಲಿ ನಾವು ಎಲ್ಲ ಕೋಡ್ನು ಬರಿತೀವಿ. VS ಕೋಡ್ ಇನ್ಸ್ಟಾಲೇಷನ್ ತುಂಬ ಈಸಿ ಇರುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಿದ್ದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಅದನ್ನು ನೀವು ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ನೇಮ್ ಏನಂತಾದ್ರೂ ಕೊಡ್ಬೋದು. ನಾನು ಫಸ್ಟ್ ಅಂತ ಕೊಡ್ತೀನಿ. ನೀವು ಫೈಲ್ ನೇಮ್ ಕೊಟ್ಟಿದ ತಕ್ಷಣ .py ಅಂತ ಟೈಪ್ ಮಾಡಬೇಕು. ಯಾಕಂದರೆ ನಮ್ಮ VS ಕೋಡಿಗೆ .py ಅಂತ ಹಾಕಿದ್ರೆ ನಾವು ಪೈಥಾನ್ ಫೈಲ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ನೀವು ಇದನ್ನು ಕ್ರಿಯೇಟ್ ಮಾಡೋದು ನಿಮ್ಮ ಪೈಥಾನ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನೀಟಾಗಿ ಎಲ್ಲನೂ ಹೇಳ್ಕೊಡ್ತೀನಿ. ನೀವು ಪೈಥಾನಲ್ಲಿ ಏನೇ ಒಂದು ಪ್ರಿಂಟ್ ಮಾಡಬೇಕು ಅಂದರೂ ಕೂಡ ಫಸ್ಟು ಪ್ರಿಂಟ್ನ ಯೂಸ್ ಮಾಡ್ತೀವಿ. PRINT ಪ್ರಿಂಟ್ ಯೂಸ್ ಮಾಡಿಕೊಂಡು ಕಾಲಮ್ ಕೊಟ್ಬಿಟ್ಟು ಸೆಮಿಕಾಲಮ್ ಹಾಕ್ಬಿಟ್ಟು ನೀವು ಏನನ್ನ ಪ್ರಿಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಟೈಪ್ ಮಾಡಿಬಿಟ್ಟು ಅಲ್ಲಿ ರನ್ ಆಪ್ಷನ್ ಇದೆ. ರನ್ ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎರರ್ ತೋರಿಸುತ್ತೆ. ಫೈಲ್ ರನ್ ಆಗಬೇಕಿತ್ತು, ಎಲ್ಲ ಸ್ವಲ್ಪ ಎರರ್ ಇದೆ. ಫೈಲ್ನ ನಾನು ಸೇವ್ ಮಾಡಿಲ್ಲ, ಅದಕ್ಕೋಸ್ಕರ ಹಿಂಗಾಗ್ತಿದೆ. ನೀವು ಇಲ್ಲಿ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಟೋ ಸೇವ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಫೈಲು ಸೇವ್ ಆಗುತ್ತೆ. ಇದನ್ನು ಮತ್ತೆ ಇನ್ನೊಂದ್ಸಲಿ ರನ್ ಮಾಡ್ಕೊಳ್ಳಿ. ನೋಡಿ, ನಾನು ಏನು ಪ್ರಿಂಟ್ ಮಾಡೋದು ಅದು ಔಟ್ಪುಟಲ್ಲಿ ಅಲೋ ವರ್ಡ್ ಅಂತ ಬಂತು. ಈ ಥರ ನೀವು ಪೈಥಾನಲ್ಲಿ ಏನೇ ಒಂದು ಪ್ರಿಂಟ್ ಮಾಡಬೇಕು ಅಂದ್ರೆ ಪ್ರಿಂಟ್ ಕೀವರ್ಡ್ನ ಯೂಸ್ ಮಾಡ್ಕೋಬೋದು. ನಿಮ್ಮ ಲ್ಯಾಪ್ಟಾಪಲ್ಲಿ ಈ ಥರ ಹಲೋ ವರ್ಡ್ ಪ್ರಿಂಟ್ ಆಗಲಿಲ್ಲ ಅಂದರೆ ಜಸ್ಟ್ ಇಲ್ಲಿ ಎಕ್ಸ್ಟೆನ್ಷನ್ಗೆ ಹೋಗ್ಬಿಟ್ಟು ಪೈಥಾನ್ ಅಂತ ಒಂದು ಎಕ್ಸ್ಟೆನ್ಷನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪೈಥಾನ್ ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡಾದ್ಮೇಲೆ ಇಲ್ಲಿ ರನ್ ಅಂತ ಟೈಪ್ ಮಾಡಿ. ರನ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೋಡ್ ರನ್ನರ್ ಅಂತ ಒಂದಿದೆ, ಇದೊಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಡೌನ್ಲೋಡ್ ಮಾಡ್ಕೊಂಡ್ರೆ ಇಲ್ಲಿ ಸೈಡ್ ಕಾರ್ನರ್ ಸಿಕ್ತಿದೆಯಲ್ಲ ರನ್ ಕೋಡ್ ಅಂತ, ಈ ಆಪ್ಷನ್ ನಿಮಗೆ ತೋರಿಸುತ್ತೆ. ಇದರಿಂದ ನಾವು ಕೋಡ್ನ ಡೈರೆಕ್ಟಾಗಿ ರನ್ ಮಾಡಬೇಕು. ಅಕಸ್ಮಾತ್ ಇದಿರಲಿಲ್ಲ ಅಂದರೆ ನೀವು ಜಸ್ಟ್ py ಅಂತ ಹಾಕ್ಬಿಟ್ಟು ನೀವು ಕೋಡಿಗೆ ಏನಂತ ನೀವು ಕೊಟ್ಟಿದ್ದೀರ ಆ ನೇಮ್ನ ಟೈಪ್ ಮಾಡಿ. ಲೈಕ್ FIRST ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಆವಾಗ ಅಲೋ ವರ್ಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ನಾವು ಟೈಪ್ ಮಾಡಬಾರ್ದಂದರೆ ಈ ಥರ ಕೋಡ್ ರನ್ನರ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟಾಗಿ ರನ್ ಮಾಡ್ಕೋಬೋದು. ಈ ರೀತಿ ಕೋಡ್ ನಿಮ್ಮದು ರನ್ ಆಯ್ತು ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಪೈಥಾನು ಕ್ಲಿಯರಾಗಿ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಸೊ ಈ ಇನ್ಸ್ಟಾಲ್ ಆಗಿದ ತಕ್ಷಣ ನಾವು ಎಐನ ಕ್ರಿಯೇಟ್ ಮಾಡೋಕೆ ಹೋಗೋಣ. ಎಐ ಕ್ರಿಯೇಟ್ ಮಾಡೋಕ್ಕಿಂತ ಫಸ್ಟು ನಾವು ಒಂದು ಮಾಡ್ಯುಲರ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಮಾಡ್ಯುಲರ್ ಅಂದರೆ ನಾವು ಬೇರೆಯವ್ರು ಬರ್ದಿರೋ ಕೋಡ್ನ ನಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡೋಕ್ಕೆ ಮಾಡ್ಯುಲರ್ನ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಜಸ್ಟ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ PYTT-XS3 ಅಂತ ಒಂದು ಮಾಡ್ಯುಲರ್ ಇದೆ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಬರೋ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ನಾವು ಈ ಮಾಡ್ಯುಲರ್ ಯೂಸ್ ಮಾಡಿಕೊಂಡು ಇದರಿಂದ ನಮ್ಮದು ಟೆಸ್ಟ್ ಸ್ಪೀಚ್ ಎಐನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ನೀವು ಜಸ್ಟ್ ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾನ್ಸೆಪ್ಟ್ ಪಿಪ್ ಇನ್ಸ್ಟಾಲ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ತಕ್ಷಣ ನೀವು ಜಸ್ಟ್ ನಮ್ಮ VS ಕೋಡಿಗೆ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಅದು ಇನ್ಸ್ಟಾಲ್ ಮಾಡಿದ ತಕ್ಷಣ ಜಸ್ಟ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಇಂಪೋರ್ಟ್ ಟೆಸ್ಟ್ ಸ್ಪೀಚ್ ಅಂತ ಇದೆ, ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕೋಡ್ನ ಫುಲ್ಲು Ctrl-C ಒತ್ಬಿಟ್ಟು ನೀವು ಕಾಪಿ ಮಾಡ್ಕೊಬೋದು. ಕಾಪಿ ಮಾಡಿಬಿಟ್ಟು ಜಸ್ಟ್ ನಿಮ್ಮ VS ಕೋಡಿಗೆ ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿ ಇಲ್ಲ ಐ ವಿಲ್ ಸ್ಪೀಕ್ ಟು ದಿಸ್ ಟೆಸ್ಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಟೈಪ್ ಮಾಡಿ. ನಾನು ಜಸ್ಟ್ ಹಲೋ ಅಂತ ಟೈಪ್ ಮಾಡಿದ್ದೀನಿ. ಈಗ ಜಸ್ಟ್ ನಮ್ಮ ಕೋಡ್ನ ರನ್ ಮಾಡಿದ್ರೆ ನೀವೇನು ಟೈಪ್ ಮಾಡಿದ್ರೆ ಅದನ್ನು ಹೇಳುತ್ತೆ. ಇದನ್ನು ನೀವು ಬೇಕಾದ್ರೆ ಮಾಡಿಫೈ ಕೂಡ ಮಾಡ್ಕೋಬೋದು. ಇದನ್ನು ವಾಯ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ಮತ್ತು ಇದನ್ನು ವ್ಯಾಲ್ಯೂಮ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಕೂಡ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ಕೆಳಗಿರೋ ಕೋಡ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಡಿ. ಇಲ್ಲಿ 0 ಇರೋ ಜಾಗದಲ್ಲಿ 1 ಹಾಕಿದ್ರೆ
ಇದು ನಿಮಗೆ ಫೀಮೇಲ್ ವಾಯ್ಸಲ್ಲಿ ಕೂಡ ಕೇಳಿಸುತ್ತೆ. ಇದೇ ರೀತಿ ನಿಮಗೆ ಇನ್ನಷ್ಟು ಕ್ರೇಜಿ ಪ್ರಾಜೆಕ್ಟ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.